ಮೇಲುಕೋಟೆ. ಮೇಲುಕೋಟೆ ಅಂದ ತಕ್ಷಣ ನೆನಪಾಗೋದು ವೈರಮುಡಿ, ಶ್ರೀ ವೈಷ್ಣವರು, ಪುಳಿಯೋಗರೆ ಮತ್ತು ಜನಪದ ಸೇವಾ ಟ್ರಸ್ಟ್. ಈ ಟ್ರಸ್ಟಿನ ಜೀವಸೆಲೆ ಶ್ರೀ ಸುರೇಂದ್ರ ಕೌಲಗಿ ಅವರು. ಸ್ವಾತಂತ್ರ್ಯಾನಂತರದ ಭಾರತದಲ್ಲಿ ಗಾಂಧೀಜಿಯ ಆದರ್ಶಗಳನ್ನು, ವಿಚಾರಧಾರೆಗಳನ್ನು ನನಸಾಗಿಸ್ಲಿಕ್ಕೆ ಹೊರಟವರಲ್ಲಿ ಕೌಲಗಿ ಅವರು ಒಬ್ಬರು. ಸುಮಾರು 34 ವರ್ಷಗಳ ಹಿಂದೆ ಮೇಲುಕೋಟೆಯಲ್ಲಿ ಕೌಲಗಿ ಅವರು ಬಿತ್ತಿದ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಸಾಧನ, ಹೊಸ ಜೀವನ ದಾರಿ, ಜನಪದ ವಿದ್ಯಾಲಯ, ಕರುಣಾಗ್ರಹ ಇವು ಆ ಮರದ ರೆಂಬೆಗಳು. ಕೌಲಗಿ ಅವರೇ, ನೀವು ಮೇಲ್ಕೋಟೆಗೆ ಬಂದು ನೆಲೆಸ್ಲಿಕ್ಕೆ ಏನಾದರೂ ವಿಶೇಷವಾದ ಕಾರಣ ಇದೆಯಾ? ವಿಶೇಷವಾದ ಕಾರಣ ಖಂಡಿತ ಇದೆ. ನಾನು ಬಿಹಾರದಲ್ಲಿ ಮುಂಚೆ ಜಯಪ್ರಕಾಶ್ ನಾರಾಯಣರ ಜೊತೆಗೆ ಅವರ ಆಪ್ತ ಕಾರ್ಯದರ್ಶಿಯಾಗಿ ಸರ್ವೋದಯ ಆಂದೋಲನದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಯಾವಾಗ? 1954ನೇ ಇಸ್ವಿಯಿಂದ 1959ನೇ ಇಸ್ವಿ, 5 ವರ್ಷ ನಾನು ಅವ್ರ ಜೊತೆಗಿದ್ದೆ. ಮತ್ತು ನಾನು ಅವ್ರ ಜೊತೆಗೆ ಭಾರತಾದ್ಯಂತ ಪ್ರವಾಸ ಮಾಡೋದರ ಜೊತೆಗೆ ಆಗಾಗ್ಗೆ ಬಿಹಾರದ, ಅದರಲ್ಲಿ ಗಯಾ ಜಿಲ್ಲೆಯ ಅತ್ಯಂತ ಹಿಂದುಳಿದ ಹಳ್ಳಿಗಳಲ್ಲಿಯೂ ಕೂಡ ನಾನು ಕೆಲಸ ಮಾಡ್ತಾ ಇದ್ದೆ. ನನಗೆ ಯಾವಾಗಲೂ ಕೂಡ ಯಾವುದು ಹಿಂದುಳಿದ ಪ್ರದೇಶ ಇದೆ ಅಂಥ ಕಡೆಗೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ. ಆದರೆ ಅದೇ ಹೊತ್ತಿಗೆ ನನ್ನ ರಾಜ್ಯವಾಗಿರುವಂಥ ಕರ್ನಾಟಕದಲ್ಲೇ ಎಲ್ಲಾದರೂ ಒಂದು ಕಡೆಗೆ ಇದ್ದು ಕೆಲಸ ಮಾಡಬೇಕು ಅನ್ನೋದು ಕೂಡ ನನಗೆ ಅಭಿಪ್ರಾಯ ಬಂತು. ನೀವು ಇಲ್ಲೊಬ್ಬರೇ ಬಂದ್ರ? 1958-59ನೇ ಇಸ್ವಿಯಲ್ಲಿ ಆಚಾರ್ಯ ವಿನೋಬಾ ಭಾವೆಯವರು ತಮ್ಮ ಭೂದಾನ ಯಾತ್ರೆಗೋಸ್ಕರ ಕರ್ನಾಟಕಕ್ಕೆ ಮೈಸೂರು ಬಳಿ ಬಂದಾಗ ಎಳವಾಲದಲ್ಲಿ ಒಂದು ಅಖಿಲ ಭಾರತ ಗ್ರಾಮದ ದಾನ ಸಮ್ಮೇಳನ ಅಂತ ಆಯಿತು. ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಬಂದಿದ್ದರು. ಆವಾಗ ನಾನು ಮೊಟ್ಟ ಮೊದಲನೇ ಬಾರಿಗೆ ಜಯಪ್ರಕಾಶ್ ನಾರಾಯಣರ ಜೊತೆಗೆ ಬಂದೆ. ನನಗೆ ಇದೆಲ್ಲ ಪ್ರದೇಶವು ಹೊಸದೇ ನನಗೆ. ಆದರೆ ಎಲ್ಲಿ ಇದ್ದು ಕೆಲಸ ಮಾಡಬೇಕು ಅನ್ನೋ ಯೋಚನೆ ಬರ್ತಾ ಇತ್ತು. ಜಯಪ್ರಕಾಶ್ ನಾರಾಯಣರ ಜೊತೆಗೆ ವಿಚಾರ ಹೇಳಿದೆ. ಅವರು ಸಂತೋಷಪ್ಪ, ನೀನೆಲ್ಲರೂ ಸ್ವತಂತ್ರವಾಗಿದ್ದು ಸರ್ವೋದಯದ ಕೆಲಸ ಮಾಡೋದಾದರೆ ನನ್ನ ಪ್ರೋತ್ಸಾಹ, ನನ್ನ ಬೆಂಬಲ ಇದ್ದೇ ಇದೆ ಅಂತ ಹೇಳಿದರು. ಆಚಾರ್ಯ ವಿನೋಬಾ ಭಾವೆಯವರನ್ನು ಕೂಡ ಭೇಟಿ ಮಾಡಿಸಿದರು. ಅವರಿಗೆ ವಿಷಯ ಎಲ್ಲ ಹೇಳಿದರು. ಆಚಾರ್ಯ ವಿನೋಬಾ ಭಾವೆಯವರು ಕೂಡ ಆಗ್ಬೋದು ಅಂತ ಹೇಳಿದರು. ಮತ್ತು ವಿನೋಬಾ ಭಾವೆಯವರು ಎಳವಾಲಕ್ಕೆ ಬರೋಕ್ಕಿಂತ ಮುಂಚೆ ಮೇಲುಕೋಟೆಗೂ ಕೂಡ ಬಂದು ಹೋಗಿದ್ರು. ಅವರು ಮೇಲುಕೋಟೆಗೆ ಬಂದಾಗ ತಮ್ಮ ಪ್ರವಚನದಲ್ಲಿ ಒಂದು ಮಾತು ಹೇಳಿದರು. ನಾನು ಬೇರೆ ಕಡೆಗೆ ಹೋದಾಗೆಲ್ಲಾನು ನನ್ನ ಭೂದಾನ ಆಂದೋಲನಕ್ಕೆ ಭೂದಾನ ಕೊಡಿ ಅಂತ ಹೇಳ್ತೇನೆ, ಸಂಪತ್ತಿ ದಾನ ಕೊಡಿ ಅಂತೇನೆ, ಸಾಧನ ದಾನ ಕೊಡಿ ಅಂತೇನೆ. ಆದರೆ ಮೇಲುಕೋಟೆಯಲ್ಲಿ ನಾನು ಇದು ಬಹಳ ವಿದ್ಯಾವಂತರ ಊರು, ರಾಮಾನುಜಾಚಾರ್ಯ ಸ್ಥಾಪಿಸಿದಂಥ ಊರು. ಆದ್ದರಿಂದ ನಾನು ನಮ್ಮ ಮೇಲುಕೋಟೆಯವರಿಗೆ ನಮ್ಮ ಆಂದೋಲನಕ್ಕೆ ಕಾರ್ಯಕರ್ತರ ದಾನ ಕೇಳ್ತೇನೆ ನಿಮ್ಮ ಊರಿಂದ ಅಂತ ಹೇಳಿ. ಏನ್ ಮಾಡ್ತಾ ಇದೀಯ ನೀನು? ನಾನು ನೂಲು ತೆಗಿತಾ ಇದ್ದೆ. ನೂಲು ತೆಗಿತಾ ಇದೀಯಾ? ಇದು ಚರ್ಕನ? ಮೇಡಮ್. ನಿನ್ನ ಹೆಸರೇನು? ನನ್ನ ಹೆಸರು ಪದ್ಮ ಅಂತ. ಪದ್ಮ. ಎಷ್ಟು ವರ್ಷದಿಂದ ಇದೆಯಾ ಇಲ್ಲಿ? ನಾನು 3 ವರ್ಷದಿಂದ ಇದ್ದೆ. 3 ವರ್ಷದಿಂದ ಸ್ಕೂಲಿಗೆ ಹೋಗ್ತೀಯಾ? ಮೇಡಮ್. ಏನು ಓದ್ತಾ ಇದೆಯಾ? ನಾನು SLC ಓದ್ತಾ ಇದ್ದೀನಿ. ತುಂಬ ವರ್ಷ ಕಟ್ಟಿದ್ಯಾ ಪರೀಕ್ಷೆಗೆ? ಮೇಡಮ್. ಮೇಡಮ್. ಯಾವ ಊರಿಂದ ಬಂದಿದ್ದು ನೀನು? ನಾನು KM ದೊಡ್ಡಿಯಿಂದ ಬಂದಿದ್ದು. ಯಾರಿದ್ದಾರೆ ಅಲ್ಲಿ? ಅಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ಮಾವಂದಿರು ಎಲ್ಲ ಇದ್ದಾರೆ. ಎಲ್ಲ ಇದ್ದಾರಾ? ನಿನಗೆ ಏನು ತೊಂದರೆ ಕಾಲಿಂದ? ನನಗೆ ಒಂಥರ ಚಿಕ್ಕದ್ರಿಂದ ಪೋಲಿಯೋ ಆಗಿತ್ತು. ಪೋಲಿಯೋ ಅಂತ ಎಲ್ಲೂ ತೋರಿಸ್ಲಿಲ್ವಾ ಡಾಕ್ಟ್ರಿಗೆ? ತೋರಿಸಿದೆ ಮೇಡಮ್. ಬೆಂಗಳೂರಿನಲ್ಲಿ, ಮೈಸೂರು ಎಲ್ಲ ತೋರಿಸಾಗಿದೆ ಮೇಡಮ್. ಆಮೇಲೆ ಇಲ್ಲಿ ಬಂದ್ಯಾ? ಯಾರು ಹೇಳಿದ್ರು ಇಲ್ಲಿ ಬರೋಕ್ಕೆ? ಇಲ್ಲಿ ಅಮ್ಮ ಗಿರ್ದಮ್ಮ ಇದ್ದಾರಲ್ಲ ಮೇಡಮ್, ಅವ್ರ ತಮ್ಮ ನಮ್ಮ ಊರಿನಲ್ಲಿದ್ದಾರೆ. ಅವರು ಇಲ್ಲಿ ಕರ್ಕೊಂಡ್ಬಂದು. ಏನೇನು ಕೆಲಸ ಮಾಡ್ತೀರಾ ಬೆಳಗ್ಗೆ ಎದ್ದ ತಕ್ಷಣ? ಬೆಳಿಗ್ಗೆ ಎದ್ದ ತಕ್ಷಣ ಸ್ವಚ್ಛತೆ ಮಾಡ್ತೀವಿ, ಆಮೇಲೆ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋಗ್ತೀವಿ.
ಸಮಾಜದಲ್ಲಿ ದುರ್ಬಲರಿಗೆ ಹೆಚ್ಚಿನ ಗಮನದ ಅಗತ್ಯ ಇದೆ ಅನಿಸಿದಾಗ ಕರುಣಾಗ್ರಹದ ಕಲ್ಪನೆ ಹುಟ್ಟುತ್ತಾ? ಹೌದು, ಯಾಕೆಂತಂದರೆ ಸಮಾಜ ಸೇವೆ ಅನ್ನೋದನ್ನ ಮೊದಲೇ ಹೇಳಿದಾಗೆ ಭಾಳ ದೊಡ್ಡದಾಗಿದೆ. ಅದು ಅದರಲ್ಲಿಯೂ ಎಲ್ಲರಿಗೂ ಸೇವೆ ಅಗತ್ಯ ಇದೆ. ಆದರೆ ಯಾರು ಅತ್ಯಂತ ಸಮಾಜದಲ್ಲಿ ಕೆಳಮಟ್ಟದಲ್ಲಿ ಇರ್ತಾರೆ, ದುರ್ಬಲರಾಗಿರ್ತಾರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆಮೇಲೆ ದೈಹಿಕವಾಗಿ, ಅಂಥ ಒಂದು ವಿಶಿಷ್ಟ ಸಮೂಹವನ್ನು ಆಯ್ಕೆ ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಯಾವಾಗ ಪ್ರಾರಂಭಿಸಿದ್ರಿ ಇದನ್ನು ನಾವು 1963ನೇ ಇಸ್ವಿಗೆ ಪ್ರಾರಂಭ ಮಾಡಿದ್ವಿ. 1960ನೇ ಇಸ್ವಿಯಲ್ಲಿ ನಮ್ಮ ಜನಪದ ಸೇವಾ ಟ್ರಸ್ಟನ್ನು ನಮ್ಮ ಸ್ನೇಹಿತರ ಎಲ್ಲ ಜೊತೆಗೆ ಸೇರಿಕೊಂಡು ನಾನು ಪ್ರಾರಂಭ ಮಾಡಿದೆ. 63ನೇ ಇಸ್ವಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯ್ಕೆ ಮಾಡಿಕೊಂಡ್ವಿ. ಆದರೆ ಈ ಒಂದು ಕಾರ್ಯಕ್ರಮವು ಕೂಡ ನಮ್ಮ ಸಂಸ್ಥೆಯ ಒಂದು ಸಹಜ ಬೆಳವಣಿಗೆಯ ಅಂಗವಾಗಿ ಇದು ಬಂದಿದೆಯೇ ಹೊರತು ಕೆಲವು ಸಂಘ ಸಂಸ್ಥೆಗಳ ಹಾಗೆ ಅಂಗವಿಕಲರನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರಾರಂಭ ಆದದ್ದಲ್ಲ. ಇಡೀ ಸಮಾಜದ ಒಟ್ಟಾರೆ ಅಭಿವೃದ್ಧಿ ಆಗಬೇಕು, ಸಮಾಜದ ಎಲ್ಲ ಸಮಸ್ಯೆಗಳ ಪರಿಹಾರ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡುವಾಗ ಇದು ಒಂದು ಕಾರ್ಯಕ್ರಮ ಮುಖ್ಯವಾದದ್ದು ಅಂತ ಅನಿಸಿ ಇದನ್ನು ಪ್ರಾರಂಭ ಮಾಡಿದೆ. ಇಂದಿನ ತಾಂತ್ರಿಕ ಬೆಳವಣಿಗೆಯ ಗತಿ ಜೊತೆ ನಿಮ್ಮ ಕಾರ್ಯಕ್ರಮ ಹೊಸ ಜೀವನದ ದಾರಿನ ಹೇಗೆ ಮುಖಾಮುಖಿಯಾಗಿಸ್ತೀರಾ? ಏನು ಅಂತಂದರೆ, ನಮ್ಮ ಜೀವನ ಏನಿದೆ ಬಹಳ ಪ್ರಾಚೀನತಮವಾಗಿದ್ದರೂ ಕೂಡ ಅದು ನಿತ್ಯ ನೂತನವೂ ಆಗಿದೆ. ಆದರೆ ಈ ಜೀವನದಲ್ಲಿ ಏನು ಸಮಸ್ಯೆಗಳು ಬರ್ತವೆ, ಆ ಸಮಸ್ಯೆಗಳಿಗೆ ನಿತ್ಯ ಬದಲಾವಣೆ ಆಗ್ತಾ ಇರುವಂಥ ಜೀವನಕ್ಕೆ ಅನುಗುಣವಾಗಿ ಉತ್ತರವನ್ನು ಕೂಡ ಹುಡುಕಬೇಕಾಗಿ ಬರ್ತದೆ. ಹಾಗಿಲ್ಲದೆ ಹೋಯಿತು ಅಂತಂದರೆ ಜೀವನದಲ್ಲಿ ಒಂದು ಥರದ ನೀರಸತೆ ಉಂಟಾಗ್ತದೆ, ಜೀವನ ಒಂಥರ ಬರಡು ಅನಿಸುತ್ತೆ, ಅಥವಾ ಒಂದರಲ್ಲಿ ಏಕತಾನತೆ ಉಂಟಾಗುತ್ತೆ. ಈ ಒಂದು ಮೂಲಭೂತವಾದಂಥ ವಿಚಾರ ಇಟ್ಟುಕೊಂಡು ಇವತ್ತು ನಮ್ಮ ದೇಶದಲ್ಲಿ ಏನು ಕೆಲವು ಬದಲಾವಣೆಗಳಾಗ್ತಾ ಇದೆ, ರಾಜಕೀಯ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಇವುಗಳಿಗೆ ಒಂದು ಹೊಸ ರೀತಿಯ ಒಂದು ಉತ್ತರವನ್ನು ಕಂಡುಹಿಡಿಬೇಕು ಅನ್ನುವಂಥ ಒಂದು ಮಹೋನ್ನತವಾದಂಥ ಒಂದು ಉದ್ದೇಶ ಈ ಹೊಸ ಜೀವನ ದಾರಿಗೆ ಇದೆ. ಪರ್ಯಾಯ ಅಂತಲೂ ಕರಿಬಹುದು. ಇವೆಲ್ಲ ಸಮಸ್ಯೆಗಳಿಗೆ ಯಾವ ರೀತಿ ಒಂದು ಪರ್ಯಾಯ ಇರೋಕ್ಕೆ ಸಾಧ್ಯ ಇದೆ ಅನ್ನೋದರವನ್ನ ಕುರಿತು ಯೋಚನೆ ಮಾಡುವಂಥ ಒಂದು ಸ್ಥಳ ಇದು. ಆವಾಗ ನಮ್ಮ ಮೇಲುಕೋಟೆ ನಾನು ಬಂದು ನೆಲೆಸಿದಾಗ ಇಲ್ಲಿ ನೇಕಾರರೆಲ್ಲ ಇದ್ದಾರೆ. ಬಹಳ ಪುರಾತನವಾದಂಥ ಕೈಗಾರಿಕೆ, ಕೈಮಗ್ಗದ ಕೈಗಾರಿಕೆ. ಆದರೆ ನೇಕಾರರ ಒಂದು ಸಮಸ್ಯೆಗಳು ಬೇಕಾದಷ್ಟು ಇತ್ತು. ಅವರಿಗೆ ಸರಿಯಾಗಿ ನೂಲು ಸಿಗ್ತಾ ಇರಲಿಲ್ಲ, ಅಥವಾ ಅವರು ತಯಾರು ಮಾಡಿದಂಥ ಬಟ್ಟೆಗೆ ಮಾರುಕಟ್ಟೆ ಇರ್ತಿರಲಿಲ್ಲ. ಅದೇ ಸಮಯಕ್ಕೆ ಈ ಪವರ್ ಲೂಮ್ಗಳು ಸಂಖ್ಯೆ ಜಾಸ್ತಿಯಾಗಿ ಪವರ್ ಲೂಮಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಸರ್ಕಾರ ಕೊಡೋಕ್ಕೆ ಪ್ರಾರಂಭ ಮಾಡಿತು. ಒಂದು ಪವರ್ ಲೂಮು 10 ಕೈಮಗ್ಗಗಳನ್ನು ಮೂಲೆಗೆ ತಳ್ಳಿಬಿಡ್ತದೆ. ಆ ರೀತಿಯಿಂದ ನಾವು ಮಗ್ಗದ ನೇಕಾರರ ಸಂಘಟನೆ ಪ್ರಾರಂಭ ಮಾಡಿದ್ವಿ. ಅದು ಅಗತ್ಯ ಅನಿಸಿ ನಮ್ಮ ಜೀವನದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಪರಂಪರೆಯಲ್ಲಿ ಯಾವುದು ಒಳ್ಳೆಯದಾಗಿದೆಯೋ ಅದನ್ನೇ ಒಂದು ಮುಖ್ಯವಾಗಿ ಇಟ್ಟುಕೊಂಡು ಅದರಲ್ಲಿ ಅಗತ್ಯಕ್ಕನುಗುಣವಾಗಿ ತಕ್ಕ ಮಟ್ಟಿಗೆ ಸುಧಾರಣೆಗಳನ್ನು ಮಾಡ್ತಾ ಅದರಲ್ಲಿ ಒಂದು ಉತ್ತರವನ್ನು ಕಂಡುಹಿಡಿಯೋದು, ಅದನ್ನು ಪರ್ಯಾಯವಾಗಿ ಅದನ್ನು ರೂಪಿಸೋದು ಕೂಡ ಒಂದು ವಿಧಾನವಾಗಿರ್ತದೆ. ನಾವು ಎರಡನೇದನ್ನು ನಾವು ಮುಖ್ಯವಾಗಿ ಇಟ್ಕೊಂಡಿದ್ದೇವೆ. ಅದಕ್ಕಾಗಿಯೇ ನಮ್ಮ ಹೊಸ ಜೀವನ ದಾರಿಯಲ್ಲಿ ಒಂದು ಗ್ರಾಮೋದ್ಯೋಗವಾಗಿರುವಂಥ ಖಾದಿಯ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ನೂಲು ತೆಗೆಯುವಂಥ ಒಂದು ಉದ್ಯೋಗವನ್ನು ಕೂಡ ಇಟ್ಕೊಂಡಿದ್ದೇವೆ. ಇವೆರಡು ಉದ್ಯೋಗಗಳನ್ನು ನೀವು ನೋಡಿದಾಗ ಇದೇ ಉದ್ಯೋಗದಲ್ಲಿ ಅತ್ಯಾಧುನಿಕವಾಗಿರುವಂಥ ಯಂತ್ರೋಪಕರಣಗಳು ಕೂಡ ಕೆಲಸ ಮಾಡ್ತಾ ಇರೋದು ನೀವು ನೋಡ್ತೀವಿ. ಆದರೆ ಇಲ್ಲಿ ಒಂದು ಹಳೆಯ ರೀತಿಯ ಕೆಲವು ಉಪಕರಣಗಳನ್ನು ಇಟ್ಟುಕೊಂಡು ಉದ್ಯೋಗ ಮಾಡ್ತಾ ಇರೋದನ್ನು ನೋಡ್ತೀವಿ. ಆದರೆ ನಮಗೆ ಈ ಹಳೆಯದಾಗಿ ಅದರಲ್ಲಿ ಸ್ವಲ್ಪ ಸುಧಾರಣೆಯಾಗಿರುವಂಥ ಈ ಉಪಕರಣಗಳೇನಿವೆ, ಈ ಉಪಕರಣಗಳೇ ಆಧುನಿಕ ತಾಂತ್ರಿಕತೆಗೆ ಒಂದು ಉತ್ತರವಾಗಿ ಇರಬಲ್ಲವು ಅಂತ ನಮಗೆ ಅನಿಸ್ತಾ ಇದೆ. ಅದನ್ನು ನಾವು ಇಲ್ಲಿ ಸಿದ್ಧ ಮಾಡೋದಕ್ಕೆ, ತೋರಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಇಲ್ಲಿ ನಮ್ಮ ಹೆಣ್ಣುಮಕ್ಕಳು, ನಮ್ಮ ಅಂಗವಿಕಲ ಮಕ್ಕಳು ಏನು ಒಂದು ಬಟ್ಟೆಯ ಉದ್ಯೋಗದಲ್ಲಿ ತೊಡಗಿದ್ದಾರೆ. ಈ ಬಟ್ಟೆಯ ಉದ್ಯೋಗ ಮೂಲತಃ ಬಹಳ ತಾಂತ್ರಿಕತೆಯಿಂದ ಕೂಡಿರುವಂಥದ್ದು. ಆದರೆ ಇಲ್ಲಿ ಆ ತಾಂತ್ರಿಕತೆ ಬಹಳ ಸರಳವಾಗಿದೆ. ನಿರಕ್ಷರಸ್ಥರಾಗಿರುವಂಥ ಮತ್ತು ಚಿಕ್ಕ ವಯಸ್ಸಿನವರಾಗಿರುವಂಥ ಅವರು ಕೂಡ ಇದನ್ನು ಭಾಳ ಯಶಸ್ವಿಯಾಗಿ ಇದನ್ನು ಮಾಡೋದಕ್ಕೆ ಸಾಧ್ಯವಾಗಿದೆ. ಮತ್ತು ಇದನ್ನು ಮಾಡೋವರ ಸಂಖ್ಯೆಯೂ ಕೂಡ ಸಾಕಷ್ಟಿದೆ. ಅಂದರೆ
ಈ ಎಷ್ಟು ಜನಕ್ಕೆ ನಾವಿಲ್ಲಿ ಉದ್ಯೋಗ ಕೊಡ್ತಾ ಇದ್ದೇವೆ? ಸುಮಾರು 20 ಜನಕ್ಕೆ ನಾವು ಉದ್ಯೋಗ ಕೊಡ್ತಾ ಇದ್ದೇವೆ. ಮೂಲ ಬಂಡವಾಳವೂ ಕಡಿಮೆ, ತಾಂತ್ರಿಕತೆಯ ಗೋಜವೂ ಇಲ್ಲ, ಪರಿಸರದ ಮಾಲಿನ್ಯತೆಯೂ ಇಲ್ಲ, ಮತ್ತು ಹೆಚ್ಚು ಜನಕ್ಕೆ ಉದ್ಯೋಗವನ್ನು ಕೊಡುವಂಥದ್ದು ಆಗಿದೆ. ತೀರಾಗ್ತಾ ಇದೆಯಾ? ಹೆಸರೇನು ನಿಂದು? ಯಾವ ಊರು ನಿಂದು? ಬಳ್ಳಾರಿ. ಏನ್ ಮಾಡ್ತಾರೆ ಅಲ್ಲಿ ನಿಮ್ ತಂದೆ ತಾಯಿ ಎಲ್ಲ? ಅವರು ವ್ಯವಸಾಯ ಇಲ್ಲೇ ಸ್ಕೂಲಲ್ಲೆಲ್ಲ ಓದಿದ್ದಾ? ಈಗೇನು ಓದ್ತಾ ಇದೆಯಾ? SLC. ಯಾವ ಸ್ಕೂಲಲ್ಲಿ? ಇಲ್ಲಿ ಪ್ರೈವೇಟ್, ಇಲ್ಲೇ ಇದು ಮಾಡ್ತಾರೆ. ಪ್ರೈವೇಟ್. ಇಲ್ಲೇ ಎಲ್ಲ ಹೇಳ್ಕೊಡ್ತಾರಾ? ಇಲ್ಲಿ ಈ ತರ ಒಂದು ಸಂಸ್ಥೆ ಇದೆ ಅಂತ ಹೇಗ್ ಗೊತ್ತಾಯ್ತು ನಿಮ್ಗೆ? ಬೇರೆ ಹೊರಗಡೆಯಿಂದ ನಾನು ಬಳ್ಳಾರಿಲಿ ಒಂದು ಹಾಸ್ಟೆಲ್ ಸೇರಿದ್ದೆ. ಅವರು ಇಲ್ಲಿಂದ ಅವ್ರಿಗೆ ಗೊತ್ತಾಯ್ತು ಇಲ್ಲಿ ಮೇಲ್ಕೋಟೆಯಲ್ಲಿ ಅಂತ ಅಂಗವಿಕಲರು ಇದ್ದಿದ್ದೆ, ಅಲ್ಲಿಗೆ ಹೋಗಿ ಅಲ್ಲಿ ಸೇರಿಸಿ ಅಂತಂದ್ರೆ ಹೇಗಿದೆ ಇಲ್ಲಿ ಎಲ್ಲ? ಖುಷಿ ಅನ್ಸುತ್ತೆ. ಏಕೆ? ಇಲ್ಲಿ ಎಲ್ಲ ನಮ್ಮಂಗೆ ಇರುವ ಹುಡುಗರು ಇವ್ರ ಜೊತೆ ಹೇಗೆ ನಡ್ಕೋಬೇಕು ಅಂತ, ಅವ್ರ ಜೊತೆ ನಡ್ಕೊಂಡು ಅವ್ರ ಆಟ ಆಡ್ಕೊಂಡು ಖುಷಿಯಾಗಿತ್ತು. ಸಂತೋಷ ಆಗುತ್ತೆ ಎಲ್ಲರ ಜೊತೆ ಇರಕ್ಕೆ. ಎಲ್ಲಿಂದ ಸಸಿ ಇದು ನೀವೇ ಮಾಡಿದ್ದ? ಇಲ್ಲೇ ತಂದಿದ್ದು ಹೊರಗಡೆ, ಸಂತೋಷ ತಂದಿದ್ದ. ನೀರ್ ಹಾಕಿ ಎಲ್ಲ ನೆಡ್ತೀರಿ? ಮರಗಳಾಗಿದ್ಯಾ? ಮಾವಿನ ಮರ ಹಣ್ಣು ಬಿಡುತ್ತಾ? ಬಿಡುತ್ತೆಲ್ಲ ನೆಟ್ಟಿದ್ವಿ. ತೆಂಗಿನಕಾಯಿ ಇದೆಯಾ? ತೆಂಗಿನಕಾಯಿ ಅಲ್ಲಿದೆಯಲ್ಲ, ಅಲ್ಲಿದ್ಯಾ? ಇದು PVC ಸ್ಟಡ್ಸ್ ಅಂತ ಮೇಡಮ್. ಇದು ಬ್ಯಾಂಗ್ಳೂರ್ನಲ್ಲಿ APH ಅಂದ್ರೆ ಅಸೋಸಿಯೇಷನ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತ ಲಿಂಗಾಜ್ಪುರ್ನಲ್ಲಿ ಇದೆ, ಹೆಣ್ಣೂರು ರೋಡ್ನಲ್ಲಿ. ಅಲ್ಲಿ ಮೋಲ್ಡಿಂಗ್ ತರ್ತೀವಿ. ತಂದ್ಬಿಟ್ಟು ಇಲ್ಲಿ ಹುಡುಗರಿಗೆ ಯಾವ್ಯಾವ ವಯಸ್ಸು ಏನು ಅಂತ ನೋಡ್ಬಿಟ್ಟು ಅಲ್ಲಿ ಟ್ರಸ್ಟ್, ಇಲ್ಲಿ ಜನಪದ ಸೇವಾ ಟ್ರಸ್ಟ್ ಆಯ್ತಲ್ಲ, ಅಲ್ಲಿ ಫಿಸಿಯೋ ಮಾಡ್ಬೇಕಾದ್ರೆ ಮಾಡ್ತೇವೆ ನಾವು. ಫಿಸಿಯೋ ಅಂದ್ರೆ ಹುಡುಗರಿಗೆ ವ್ಯಾಯಾಮ ಮಾಡೋದು, ಫಿಸಿಯೋಥೆರಪಿ ಮಾಡ್ಬಿಟ್ಟು ಹುಡುಗರಿಗೆ ಇಲ್ಲಿ ವರ್ಕ್ ನಲ್ಲಿ ಬಂದ್ಬಿಟ್ಟು ಕಟಿಂಗ್ ಮಾಡ್ಬಿಟ್ಟು ಇಲ್ಲಿ ಎಲ್ಲ ಶೇಪ್ ಎಲ್ಲ ತೆಗಿತೀವಿ. ಇಲ್ಲಿ ಶೇಪ್ ತೆಗೆದ್ಬಿಟ್ಟು ಇಲ್ಲಿ ಫುಟ್ ಅಂತೀವಿ. ಇದು PVC ಫುಟ್ ಅಂತ. ಇದು ಕೆಳಗೆ ಕಾಲಿಗೆ ಬರುತ್ತೆ ಹಿಂಡಿ ಹತ್ರ. ಇದು ಎರಡು ಫಿಕ್ಸ್ ಮಾಡ್ಬಿಟ್ಟು ಕ್ಯಾಲಿಪರ್ಸ್ಗೆ ಇಲ್ಲಿ ಮಧ್ಯೆ ಎಲ್ಲ ಸ್ಟ್ರಾಪ್ ಹಾಕ್ತೀವಿ. 3 ಇದೇ ನೋಡಿ. ಈ ರೀತಿ ಮಾಡ್ತೀವಿ ನಾವು ಕ್ಯಾಲಿಪರ್ಸ್. ಕಾಲಿನ ಎಲ್ಲ ಮೆಜರ್ಮೆಂಟ್ ಎಲ್ಲ ತಗೊಳ್ತೀವಿ ಫಸ್ಟ್. ಇದು ಆಕ್ಸಿಲರಿ ಕ್ರಚಸ್ ಅಂತ. ಇದು ಕಂಕ್ಲು ಬರುತ್ತೆ ನೋಡಿ, ಇಲ್ಲಿಗೆ ಕ್ರಚಸ್. ಇದು ಹಾಕೊಂಡು ಎರಡರ ಸಹಾಯದಿಂದ ನಡಿಬಹುದು. ಒಬ್ಬೊಬ್ರು ಹುಡುಗರು ಏನಾರ ಕಂಕ್ಲಲ್ಲಿ ಶಕ್ತಿ ಇಲ್ಲೋದು, ಇಲ್ಲಿ ಕಾಲಲ್ಲಿ ಏನಾರ ಶಕ್ತಿ ಇದೆ, ಇದು ಬರೀ ಕ್ಯಾಲಿಪರ್ಸ್ ಇಂದ ಇಲ್ಲಿ ಕ್ಯಾಲಿಪರ್ಸ್ ಹಾಕು. ಇಲ್ಲ ಅಂದ್ರೆ ಇಲ್ಲೂ ಶಕ್ತಿ ಇಲ್ಲ ಅಂತಂದ್ರೆ ಕ್ರಚಸ್ ಮುಖಾಂತರ ನಡಿಬೇಕಾಗುತ್ತೆ.
ಹೆಸರೇನು? ನನ್ನ ಹೆಸರು ಭಾಗೀರಥಿ. ಭಾಗೀರಥಿನ? ಯಾವ ಊರು ನಿಂದು? ನಾನು ಬಾಗಲಕೋಟೆ. ಬಾಗಲಕೋಟೆ. ಅಲ್ಲಿ ತಂದೆ ತಾಯಿ ಎಲ್ಲ ಇದ್ದಾರ? ತಾಯಿ ಮಾತ್ರ ಇಲ್ಲ, ತಂದೆ ವಯಸ್ಸಾಗೈತಿ. ತಾಯಿ ಮಾತ್ರ ಇಲ್ಲ, ತಂದೆ ಮಾತ್ರ ತಾಯಿ ಇಲ್ಲ, ತಂದೆ ಮಾತ್ರ ತಂದೆ ವಯಸ್ಸಾಗೈತಿ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾ ಚಿಕ್ಕರಿಂದ ಬಂದಿದ್ದೀನಿ, 10 ವರ್ಷ ಆಗೈತಿ. ಇಲ್ಲೇ ಸ್ಕೂಲೆಲ್ಲ ಓದಿದ್ದು? ನಾನು 5ನೇ ಕ್ಲಾಸ್ ಮಾತ್ರ ಓದಿದ್ದೀನಿ. 5ನೇ ಕ್ಲಾಸ್ ಆಮೇಲೆ ಇಲ್ಲೇ ಇಲ್ಲೇ ಮಾಡ್ತೀನಿ ಕೆಲಸ. ಆವಾಗಿನ ಕೈಲಿ ಏನೇನಾಗುತ್ತೆ ಎಲ್ಲ ಕೆಲಸ ಮಾಡ್ತೀನಿ. ಕಸ ಗುಡಿಸೋದು, ಮತ್ತೆ ಏನಾರು ನಾನು ಬಟ್ಟೆ ಒಗೆಯೋದು, ತಲೆ ಬಾಚ್ಕೊಳೋದು, ಮತ್ ದಾರ ಎಲ್ಲ ತೆಗಿತೀನಿ. ದಾರ ತೆಗಿದ್ದು ಅಮ್ಮ ದುಡ್ಡು ಕೊಡ್ತೈತಲ್ಲ ಅದು ಸ್ವಲ್ಪ ಬ್ಯಾಂಕ್ ನಾನು ಹಾಕ್ತೀನಿ. ನಾನು ಬ್ಯಾಂಕ್ ಸ್ಟೇಟ್ ಬ್ಯಾಂಕ್, ಮೈಸೂರು ಬ್ಯಾಂಕ್ ಅಲ್ಲಿ ಹಾಕ್ತೀನಿ. ಅದನ್ನ ಕೊಡ್ತಾರಲ್ಲ, ಅದು ಬಟ್ಟೆ ಸೋಪು ಎಣ್ಣೆ ಎಲ್ಲ ತಗೊಂತೀನಿ. ಮಿಕ್ಕಿದಲ್ಲಿ ಬ್ಯಾಂಕ್ ಹಾಕ್ತೀನಿ. 8,000 ಇಕ್ಕಿದೀನಿ. ಆಮ್ಯಾಗಿಂದ ಫಂಡ್ ಅಂತೇಳಿ ಅಂತಂದ್ರ ಅವರು ದಾದಾ ಅವರು 8 ರೂಪಾಯಿ ಕಟ್ತಾರ, ನಾವ್ 8 ರೂಪಾಯಿ ಕಟ್ಬೇಕು. ಅದನ್ನ ಸ್ಟೇಟ್ ಬ್ಯಾಂಕ್ ಅಲ್ಲಿ ಕಟ್ತಾರ ಅವ್ರು. ನಿನಗೆ ಇಲ್ಲಿ ಇಷ್ಟ ಆಗುತ್ತಾ? ಮನೆ ಚೆನ್ನಾಗಿದೆ ಅನ್ಸುತ್ತಾ? ನಮಗೆ ಯಾಕೆ ಹೇಳಿ ಮಳ್ಳ ಅಂತಂದ್ರ ಇಲ್ಲ ನಮ್ಮಂತ ಎಲ್ಲ ಅಂಗಲ್ಕಾರು ನಮ್ಗೆ ಇವ್ರ ಹೊತ್ತಿಗೆ ಇರ್ಬೇಕು ಇಷ್ಟ ಆಗುತ್ತೆ. ಅವ್ರಾದ್ ನಡೀತಾರ, ನಮಗಾದ್ ನಡಿಯಕ್ ಆಗಕ್ಕಿಲ್ಲ. ಮನೇಲಿದ್ರೆ ಇಷ್ಟ ಚೆನ್ನಾಗಿರಲ್ಲ. ಚೆನ್ನಾಗಿರುತ್ತೆ. ಯಾಕಂದ್ರೆ ಒಂಥರ ಮನ್ಸಿಗೆ ಒಂಥರ ಇದಾಗ್ತದೆ, ಬೇಜಾರಾಗ್ತದೆ. ಆ ನಂತರ ಹೆಣ್ಮಕ್ಳಿಗೋಸ್ಕರ ಕಂಡೆನ್ಸ್ ಕೋರ್ಸ್ ಅಂತ ಹೇಳಿಬಿಟ್ಟು 2 ವರ್ಷದ್ದು SSLC ಕೋರ್ಸನ್ನು ನಾವು ಪ್ರಾರಂಭ ಮಾಡಿದ್ವಿ. SSLCಗೆ ಶಾಲಾ ಬಿಟ್ಟಿರುವಂತಹ ವಯಸ್ಕ ಮಹಿಳೆಯರನ್ನು ಸೇರಿಸಿಬಿಟ್ಟು ಅವರಿಗೆ 2 ಕೋರ್ಸ್ ಅಂತ ಹೇಳಿ 5 ಬ್ಯಾಚ್ ನಡೆಸಿದ್ವಿ. ಸುಮಾರು 5 ಬ್ಯಾಚ್ನಿಂದ ಸುಮಾರು ಒಂದು 100-120 ಹುಡುಗಿಯರು ನಮ್ಮಲ್ಲಿ ಶಿಕ್ಷಣ ಪಡೆದು ಈ ಬೇರೆ ಬೇರೆ ಕೆಲಸದಲ್ಲೆಲ್ಲ ಇದ್ದಾರೆ. ಓದ್ಬಿಟ್ಟು ಆ ಥರ ಮಾಡ್ಕೊಂಡದ್ದು. ಆ ನಂತರ ಖಾದಿ ಗ್ರಾಮೋದ್ಯೋಗದ ಕೆಲಸ ಪ್ರಾರಂಭ ಮಾಡಿದ್ವಿ. ನಮಸ್ಕಾರ, ತಮ್ಮ ಹೆಸರು? ಕುಮಾರಸ್ವಾಮಿ. ಹೌದಾ? ಯಾವಾಗ ಪರಿಚಯ ಆಯ್ತು ಕೋಲಿಗೆ ಅವರು ನಿಮಗೆ? ನಮಗೆ 1963ನೇ ಇಸವಿಯಲ್ಲಿ ಅಕ್ಟೋಬರಲ್ಲಿ ಬಂದೆ ನಾನು. ಆಗ ಪರಿಚಯ ಆಯ್ತು. ಈಗ ಏನ್ ಮಾಡ್ತಿದ್ದೀರಿ ಇಲ್ಲಿ ನೀವು? ನಾನಿಲ್ಲಿ ಟ್ರಸ್ಟ್ನ ಒಬ್ಬ ಕಾರ್ಯಕರ್ತನಾಗಿದ್ದೇನೆ. ಟ್ರಸ್ಟಿನ ಮೆಂಬರ್ ಆಗಿದ್ದೇನೆ. ಹಾಗೆ ನಮ್ಮ ಖಾದಿ ಭಂಡಾರ ನೋಡ್ಕೊಳ್ತಾ ಇದ್ದೇನೆ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ಒಂದು ತುಂಬ ವರ್ಷ ಆಯ್ತು, 30 ವರ್ಷನೇ ಆಗಿತ್ತು. 30 ವರ್ಷ ಆಯ್ತು. ಇಲ್ಲೇ ಓದಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಸ್ಕೂಲಲ್ಲಿ ಓದಿದ್ರಾ? ಹೌದು, ಇದೇ ಸ್ಕೂಲಲ್ಲಿ ಓದಿದ್ದು. ಕಾಲೇಜ್ ಎಲ್ಲ? ಕಾಲೇಜ್ ಸಹ ಇಲ್ಲಿ ಮೇಲ್ಕೋಟೆಯಲ್ಲಿ ಮಾಡ್ತಿದ್ದೆ. ಮೇಲ್ಕೋಟೆ. ನಂತರ ಏನ್ ಮಾಡಿದ್ರಿ? ನಂತರ ನನ್ನ ಎಜುಕೇಶನ್ ಮುಗಿದ್ಮೇಲೆ ನಮ್ಗೆ ಫಾರ್ಮ್ ಎಲ್ಲ ಶುರು ಮಾಡಿದ್ವಿ. ಮೇಲ್ಕೋಟೆ ನೀವು ವಿಸಿಟ್ ಮಾಡಿದ್ರಲ್ಲ, ಆ ಫಾರಂ ಅನ್ನೇ ಫಸ್ಟ್ ಶುರು ಮಾಡಿದ್ದು ನಾನು. ಅಲ್ಲೇ ಹೆಚ್ಚು ಕಮ್ಮಿ 18 ವರ್ಷ ಅಲ್ಲೇ ಕಳೆದೆ ನಾನು. ಅಲ್ಲೇ ಸಹ ಮದುವೆ ಆಯ್ತು, 2 ಮಕ್ಕಳು. ಅದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಿಟ್ಟು ನಾನೀಗ ಅಲ್ಲಿಂದ ಬಿಟ್ಟು ಇಲ್ಲಿ ಬಂದಿದ್ದೇನೆ. ಈ ಬ್ಯಾಗ್ಸ್ ಎಲ್ಲ ಇಲ್ಲೇ ತಯಾರಿಸಿದ್ದ? ಇಲ್ಲಿ ಶೋಲ್ಡರ್ ಬ್ಯಾಗ್ಸ್ ಅಂತ ಇದನ್ನ ನಾವು ತಯಾರು ಮಾಡ್ತಾ ಇದ್ದೇವೆ. ಇದು ಈ ಬ್ಯಾಗ್ನ ನಾವು ಬೇರೆ ಕಡೆ ಕೊಟ್ಬಿಟ್ಟು ಬೇರೆ ಕಡೆ ತಯಾರಾಗುತ್ತಲ್ಲ ಬೇರೆ ಖಾದಿ ಬಟ್ಟೆಗಳೆಲ್ಲ, ಅದನ್ನ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ ಬರ್ತೇವೆ. ಅಥವಾ ಇದನ್ನ ಸೇಲ್ ಮಾಡ್ಬಿಟ್ಟು ನಾವು ಮತ್ತೆ ಬೇರೆ ತಂದುಬಿಟ್ಟು ಇಲ್ಲಿ ಮಾಡ್ತೇವೆ. ಸರಿ, ಈ ರೀತಿಯಾಗಿ ಮಾಡ್ತಾ ಆಮೇಲೆ ಜನಪದ ವಿದ್ಯಾಲಯ ಪ್ರಾರಂಭ ಮಾಡಿದ್ವಿ. ಶಿಶುವಿಹಾರದ ಜನಪದ ವಿದ್ಯಾಲಯಕ್ಕೆ ಬಂದ್ವಿ. ಆಮೇಲೆ ಪ್ರಿಂಟಿಂಗ್ ಜನಪದ ಮುದ್ರಣಾಲಯ ಶುರು ಮಾಡಿದ್ವಿ. ಜನಪದ ಮುದ್ರಣಾಲಯ ಯಾಕೆ ಶುರು ಮಾಡಿದ್ವಿ ಅಂದರೆ ನಮಗೆ ಕಂಡೆನ್ಸ್ ಕೋರ್ಸಲ್ಲಿ ಪಾಸ್ ಆಗಿರೋ ಆಗಲಿ ಅಥವಾ ಫೇಲ್ ಆಗಿರೋ ಹುಡುಗರಿಗಾಗಲಿ ಪುನಃ ಅವ್ರಿಗೆ ದಾರಿ ಇಲ್ಲಂಗಾಗುತ್ತೆ. ಆದ್ದರಿಂದ ಅವರಿಗೆ ಏನಾದರೂ ಒಂದು ಉದ್ಯೋಗದಲ್ಲಿ ತರಬೇತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಮುದ್ರಣಾಲಯ ಪ್ರಾರಂಭ ಮಾಡಿ ಅದರಲ್ಲಿ ಅವರಿಗೆ ಟ್ರೈನಿಂಗ್ ಕೂಡ ಶುರು ಮಾಡಿದ್ವಿ. ನನ್ನ ಹೆಸರು ಸಂತೋಷ್ ಶೀಲ್ವಂತ್. ನಾನು ಬೀದರ್ನಿಂದ ಬಂದಿದ್ದೇನೆ. ನಾನು 1980ನೇ ಇಸ್ವಿಯಲ್ಲಿ ಮೇಲ್ಕೋಟೆ ಜನಪದ ಸೇವಾ ಟ್ರಸ್ಟ್ಗೆ ಸೇರಿಕೊಂಡೆ. ಅಲ್ಲಿ 6ನೇ ತರಗತಿಯಿಂದ ಓದೋದಕ್ಕೆ ಪ್ರಾರಂಭಿಸಿದೆ. ಆಮೇಲೆ SLC ಆದಮೇಲೆ PUC ಮುಗಿಸ್ಕೊಂಡಲ್ಲೇ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನನಗೆ ಇಂಟ್ರೆಸ್ಟ್ ಇರೋದಂದ್ರೆ ರಾಕ್ ಕ್ಲೈಂಬಿಂಗ್ ಮತ್ತು ಮೌಂಟೇನಿಯರಿಂಗ್ ಮಾಡ್ಬೇಕಂತ ತುಂಬ ಇಂಟ್ರೆಸ್ಟ್ ಇದೆ. ಇದಲ್ಲದೆ ಸ್ವಲ್ಪ ದಿವಸಗಳಿಂದ ನಾವು ರಾಕ್ ಕ್ಲೈಂಬಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಮೇಲ್ಕೋಟೆ ಪಕ್ಕದಲ್ಲಿ ಕರಿಕಲ್ ಗುಡ್ಡ ಹತ್ತಿದೆ. ಅದು 675 ಅಡಿ ಎತ್ತರ ಇದೆ. ಅದನ್ನೆಲ್ಲ ಹತ್ತಿದ್ದೀವಿ. ಇವಾಗ ನೆಕ್ಸ್ಟ್ ಹಿಮಾಲಯಕ್ಕೆ ಹೋಗ್ಬೇಕಂತ ತುಂಬ ಆಸೆ ಇದೆ. ಯಾರು ಸ್ಪಾನ್ಸರ್ ಮಾಡೋರು ಸಿಕ್ಕರೆ ಹಿಮಾಲಯದಲ್ಲೂ ಮೌಂಟೇನಿಯರಿಂಗ್ ಮಾಡ್ಬೇಕಂತ ಮಾಡ್ತೀವಿ. ಅವರು ಗಾಂಧಿ ವಿಚಾರದಲ್ಲಿ ತುಂಬ ಆಸಕ್ತಿಯನ್ನು ವಹಿಸ್ಕೊಂಡಿದ್ದಾರೆ ನಮ್ಮ ಸುರೇಂದ್ರ ಕೋಲಿ ಅವರು.
ನಮಗೂ ಅವ್ರ ವಿಚಾರಗಳನ್ನ ಆಗಾಗ ಹೇಳ್ತಾನೆ ಇರ್ತಾರೆ. ಗಾಂಧೀಜಿ ಬೆಳಿಗ್ಗೆ 3 ಗಂಟೆಗೆ ಎದ್ಬಿಟ್ಟು ಎಲ್ಲರಿಗೂ ಕಾಗದ ಬರ್ತಿದ್ರು, ನೀವು ಬೇಗ ಎದ್ಬಿಟ್ಟು ಅವ್ರು ಹೆಂಗೆ ಇದು ಮಾಡ್ತಾರೆ ಅವ್ರದ್ದು ಆದರ್ಶ ಇಟ್ಕೊಂಡು ಬದುಕಬೇಕು ಅಂತ ಎಲ್ಲ ಹೇಳ್ತಾರೆ. ಆದ್ರೆ ನಮ್ಮ ಈಗಿನ ಪರಿಸ್ಥಿತಿನೆಲ್ಲ ಅದು ಬದುಕೋಕೆ ಸ್ವಲ್ಪ ನಮಗೆ ಕಷ್ಟ ಆಗ್ತದೆ. ಅದಲ್ಲದೆ ದಾದಾ ಅಮ್ಮ ಅವರೆಲ್ಲ ನಮ್ಗೆ ಆಕ್ಚುಲಿ ನಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನ ಪ್ರೀತಿಸ್ತಾರೆ, ನಮ್ಮನ್ನ ನೋಡ್ತಾರೆ. ಇದರಿಂದ ನಮ್ಗೆ ಮನೆ ಭಾವನೆ ಇರೋದ್ರಿಂದ ನಾವು ನಮ್ಮ ಮನೆ ಕಡೆ ಜ್ಞಾಪಕನೇ ಬರಲ್ಲ ನಮಗೆ. ಹೆಚ್ಚಿಗೆ ಇಲ್ಲೇ ನಮ್ಮ ಮನೆಯಲ್ಲಿ ಇದ್ದೀವಿ ಅಂತ ಅನಿಸುತ್ತೆ. ಇವತ್ತು ಭಾನುವಾರ ನಿಮಗೆ ಒಂದು ಕಥೆ ಹೇಳುತ್ತೇನೆ. ಗಿಳಿ ಒಂದು ತೀರ್ಪನ್ನು ಕೊಡ್ತದೆ ಅನ್ನೋ ಬಗ್ಗೆ. ಏನಾಯ್ತು, ಒಬ್ಬ ಕೃಷ್ಣಪ್ಪ ಅಂತ ಒಬ್ಬ ಇದ್ದ. ಕೃಷ್ಣಪ್ಪನ ಮನೆಯೊಳಗೆ ಒಂದು ಗಿಳಿ ಇತ್ತು, ಅದನ್ನು ಅವನು ಸಾಕೊಂಡಿದ್ದ. ಗಿಳಿಗೆ ನಾವು ಮಾತನಾಡೋದನ್ನು ಕಲಿಸಿದರೆ ಅದು ಮಾತನಾಡ್ತದೆ. ನೀವೇನಾದರೂ ಕಲಿಸಿ ರಾಮ ರಾಮ ಅಂತ ಹೇಳಿ ಅದು ರಾಮ ರಾಮ ಅಂತ ಹೇಳ್ತದೆ, ಕೃಷ್ಣ ಕೃಷ್ಣ ಅಂತ ಹೇಳಿ ಕೃಷ್ಣ ಅಂತ ಹೇಳ್ತದೆ. ನೀವು ಯಾವ ರೀತಿ ಅದಕ್ಕೆ ಮಾತು ಕಲಿಸ್ತೀರಿ ಆ ರೀತಿ ಅದು ಮಾತಾಡ್ತದೆ. ಗಿಳಿಗೆ ಆ ಸ್ವಭಾವ ಉಂಟು. ಈ ಕೃಷ್ಣಪ್ಪ ಏನು ಮಾಡಿದ್ದ ಅಂತಂದರೆ ತನ್ನ ಮನೆಯಲ್ಲಿರೋ ಗಿಳಿಗೂ ಕೂಡ ಮಾತು ಕಲಿಸಿದ್ದ. ಆ ಗಿಳಿ ಕೃಷ್ಣಪ್ಪನ್ನು ಕೂಡ ಕಿಟ್ನಪ್ಪ ಕಿಟ್ನಪ್ಪ ಅಂತ ಕರಿತಾ ಇರ್ತಿತ್ತು. ಅದು ಅವ್ರ ಮನೆ ಪಕ್ಕ ಒಬ್ಬ ರಾಮಣ್ಣ ಅಂತ ಒಬ್ಬ ಇದ್ದ. ಈ ರಾಮಣ್ಣ ಹೇಗಿದ್ದ ಅಂತಂದರೆ ಅವನ ಸ್ವಭಾವ ಚೆನ್ನಾಗಿರಲಿಲ್ಲ. ಅವನಿಗೆ ಬೇರೆಯವರು ಒಳ್ಳೆ ರೀತಿಯಲ್ಲಿದ್ದರೆ ಅವನಿಗೆ ಅಸೂಯೆ ಆಗ್ತಾ ಇತ್ತು. ತಾನು ಮೆತ್ತಿಗೆ ಮನೆ ಒಳಗಡೆಗೆ ಹೋಗಿ ಆ ಗಿಳಿ ಪಂಜರದ ಬಾಗಿಲು ತೆಗೆದು ಗಿಳಿನ ಹಿಡಿದ್ಬಿಟ್ಟ. ಆ ಗಿಳಿ ಆಗಲೇ ಅದು ಹಿಡಿದ ತಕ್ಷಣ ಕಿತ್ನಪ್ಪ 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 ಅಂತ ಕೂಗ್ತಾ ಇತ್ತು. ಆದ್ರೆ ಏನು ಮಾಡ್ದ, ತಕ್ಷಣ ಅದರ ರೆಕ್ಕೆ ಎಲ್ಲ ಹಿಡಿದು ಅದರ ಬಾಯಿ ಹಿಡ್ಕೊಂಡ್ಬಿಟ್ಟು ಆ ಗಿಳಿ ಬಾಗಿಲನ್ನು ತೆಗೆದುಬಿಟ್ಟು ಹೋಗ್ಬಿಟ್ಟು ತನ್ನ ಮನೆ ಒಳಗೆ ಹೋದ. ಕೊನೆಗೆ ಏನಾಗುತ್ತೆ, ಒಬ್ಬ ನ್ಯಾಯಾಧೀಶನ ಹತ್ರ ಹೋಗ್ತಾರೆ. ನ್ಯಾಯಾಧೀಶ ಹತ್ರ ಹೋಗ್ಬಿಟ್ಟು ನಾವು ನೋಡಿ ನಮ್ಮಿಬ್ಬರ ಮಧ್ಯೆ ಹಿಂಗೆ ಜಗಳ ಆಗಿದೆ, ಇದಕ್ಕೊಂದು ತೀರ್ಮಾನ ಕೊಡಿ ಅಂತ. ನ್ಯಾಯಾಧೀಶನಿಗೂ ಬಹಳ ಕಷ್ಟಕ್ಕೆ ಬರ್ತದೆ. ರಾಮಪ್ಪನ ಕೇಳಿದ್ರೆ ರಾಮಪ್ಪ ತಂದೆ ಅಂತ ಹೇಳ್ತಾನೆ, ಕೃಷ್ಣಪ್ಪನ ಕೇಳಿದ್ರೆ ಕೃಷ್ಣಪ್ಪನ ನಂದೇ ಗಿಳಿ ಅಂತ ಹೇಳ್ತಾನೆ. ಇದನ್ನ ಹೆಂಗೆ ಇತ್ಯರ್ಥ ಮಾಡೋದು? ಒಂದು ಕೆಲಸ ಮಾಡಿ ಆ ಗಿಳಿನ ತೊಗೊಂಡು ಬಂದ್ಬಿಡಿ ಅಂತ ಹೇಳ್ತಾನೆ. ಸರಿ, ಆ ಗಿಳಿನ ತೊಗೊಂಡು ಬಂದು ನ್ಯಾಯಾಲಯದಲ್ಲಿ ಇಡ್ತಾರೆ. ಆ ಗಿಳಿನ ನ್ಯಾಯಾಲಯ ತಂದ ತಕ್ಷಣನೇ ಆ ಗಿಳಿ ಕೃಷ್ಣಪ್ಪನ ನೋಡ್ತದಲ್ಲ, ಕಿಡ್ನಪ್ಪ ಕಿಡ್ನಪ್ಪ ಅಂತ ಕೂಗೋಕೆ ಶುರು ಮಾಡ್ತದೆ. ಕೇಚವ ಕೇಚವ ಅಂತ ಕೂಗೋದಕ್ಕೆ ಶುರು ಮಾಡ್ತದೆ. ಓಹೋ, ನ್ಯಾಯಾಧೀಶನಿಗೆ ಗೊತ್ತಾಗುತ್ತೆ ಗಿಳಿ ಕೃಷ್ಣಪ್ಪಂದೇ ಹೊರತು ರಾಮಪ್ಪಂದಲ್ಲ ಅಂತ. ಈ ರೀತಿಯೊಳಗೆ ಯಾವ ನ್ಯಾಯಾಧೀಶನಿಗೆ ಸರಿಯಾಗಿ ತೀರ್ಮಾನ ಕೊಡೋಕ್ಕೆ ಕಷ್ಟವಾಗಿತ್ತೋ ಅಂಥ ಒಂದು ಸಮಸ್ಯೆಯನ್ನ ಈ ನಮ್ಮ ಬುದ್ಧಿವಂತ ಗಿಳಿ ತನ್ನ ಬುದ್ಧಿಯಿಂದ ಬಗೆಹರಿಸ್ತದೆ. ಮದುವೆ ಆಗಿತ್ತ ನಿಮಗೆ ಆಗ ಬಂದಾಗ? 1960ನೇ ಇಸ್ವಿ ಆಗಸ್ಟ್ 12ಕ್ಕೆ ನಮ್ಮ ಜನಪದ ಸೇವಾ ಟ್ರಸ್ಟ್ ಸ್ಥಾಪನೆ ಆಯಿತು. ಮದುವೆ ಆದದ್ದು 1900 ಇದರಲ್ಲಿ ಅಕ್ಟೋಬರಲ್ಲಿ ಮದುವೆ ಆಯಿತು. ಶ್ರೀರಂಗಪಟ್ಟಣದಲ್ಲಿ ಅದೇ ವರ್ಷ ಮದುವೆ ಆಯಿತು. ಮುಂದೆ 1960ನೇ ಇಸ್ವಿಗೆ ನನ್ನ ಮಗ ಹುಟ್ಟಿದ, ಹಿರಿ ಮಗ ಸಂತೋಷ್ ಹುಟ್ಟಿದ. ವಿಚಾರಗಳ ವಿಷಯದಲ್ಲಿ ನಿಮ್ಮ ಮನೆಯವ್ರ ಜೊತೆ, ಹೆಂಡತಿ ಜೊತೆ ಆಗಲಿ, ಸೊಸೆ ಜೊತೆ ಆಗಲಿ, ಮಗನ ಜೊತೆ ಆಗಲಿ, ಯಾವಾಗಾದ್ರೂ ಭಿನ್ನಾಭಿಪ್ರಾಯ ಬಂದಿದೆ? ಭಿನ್ನಾಭಿಪ್ರಾಯ, ವೈಚಾರಿಕವಾದ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ. ಯಾಕಂತಂದರೆ ನಾವೆಲ್ಲರೂ ಕೂಡ ನಮ್ಮ ಸರ್ವೋದಯದ ವಿಚಾರವನ್ನು ಒಂದು ತೀರ್ಮಾನ ತಗೊಳ್ಳುವಾಗ ಭಿನ್ನಾಭಿಪ್ರಾಯ ಬರ್ತಾ ಇರ್ತದೆ. ಮತ್ತು ಅದನ್ನು ನಾವು ಬಹಳ ಶಾಂತ ರೀತಿಯಿಂದ ಅದನ್ನು ನಾವು ಬಗೆಹರಿಸ್ಕೊಳ್ತೇವೆ. ಉದಾಹರಣೆಗೆ ಯಾವುದಾದ್ರೂ ಒಂದು ಹೊಸ ಮಗುವನ್ನು ಕರುಣಾಗರಕ್ಕೆ ಸೇರಿಸ್ಕೊಳ್ಳೋ ವಿಷಯದಲ್ಲಿ, ಈಗ ನನಗೆ ಆ ಮಗುವನ್ನು ಸೇರಿಸ್ಕೊಳ್ಬೇಕು ಅಂತ ಭಾಳ ತೀವ್ರತೆ ಇರ್ತದೆ. ನನ್ನ ಹೆಂಡತಿ ಸ್ವಲ್ಪ ವ್ಯಾವಹಾರಿಕವಾಗಿ ಯೋಚನೆ ಮಾಡ್ತಾಳೆ. ಆ ಮಗುವನ್ನು ಸೇರಿಸ್ಕೊಂಡ್ರೆ ಎಷ್ಟರ ಮಟ್ಟಿಗೆ ನಾವು ಉಪಯೋಗ ಆಗೋಕ್ಕೆ ಸಾಧ್ಯ ಇದೆ ಅಥವಾ ಇಲ್ಲ. ಸ್ವಲ್ಪ ನಾನು ಭಾವನಾತ್ಮಕವಾಗಿ ಯೋಚನೆ ಮಾಡಿದರೆ ಅವಳು ವ್ಯಾವಹಾರಿಕವಾಗಿ ಯೋಚನೆ ಮಾಡ್ತಾಳೆ. ಅಥವಾ ಇನ್ನೊಬ್ಬ ಯಾರನ್ನೋ ಕೆಲಸಕ್ಕೆ ತೆಗೆದುಕೊಳ್ಳೋ ವಿಚಾರದಲ್ಲಿ ಆಗ್ಬೋದು, ಅಥವಾ ಹಣದ ವ್ಯವಹಾರವನ್ನು ಮಾಡೋ ವಿಚಾರದಲ್ಲಿ ಈ ಥರ ಭಿನ್ನಾಭಿಪ್ರಾಯ ಬರೋಕ್ಕೆ ಸಾಧ್ಯ ಇದೆಯೇ? ನಾವೆಲ್ಲರೂ ಕೂಡ ಭಾಳ ಡೆಮೋಕ್ರೆಟಿಕ್ ಆಗಿದ್ದೇವೆ. ನಾನು ನನ್ನ ಮಕ್ಕಳನ್ನು ಕೂಡ ನನ್ನ ಸ್ನೇಹಿತರಾಗಿ ನಾನು ನೋಡ್ಕೊತೇನೆ. ಅಷ್ಟೇ ಸ್ವತಂತ್ರವಾಗಿ ನನ್ನ ಜೊತೆಗೆ ಅವರು ಮಾತಾಡ್ತಾರೆ. ಯಾವ ನಿಸ್ಸಂಕೋಚವಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ, ತಮ್ಮ ನಿರ್ದಾಕ್ಷಿಣ್ಯವಾಗಿ ಹೇಳ್ತಾರೆ. ಅದರಿಂದ ನಾವೆಲ್ಲರೂ ಒಂದೇ ವಿಚಾರದ ಸಹಯಾತ್ರಿಗಳಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ವಿಚಾರ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಭಿನ್ನಾಭಿಪ್ರಾಯ ಬರೋಕ್ಕೆ ಸಾಧ್ಯ ಇದ್ದೇ ಇರ್ತದೆ. ಭಿನ್ನಾಭಿಪ್ರಾಯ ಇಲ್ಲ ಅಂತಂದ್ರೆ ನಾವು ಯಾರೂ ಯೋಚನೆ ಮಾಡ್ತಾನೆ ಇಲ್ಲ ಅಂತಾಗುತ್ತೆ. ಸೊ ಭಿನ್ನಾಭಿಪ್ರಾಯ ಇರೋದು ಒಂದು ಬೆಳವಣಿಗೆಯ ಒಂದು ಸಂಕೇತವೂ ಆಗಿದೆ. ದೇಶದ ಸುಮಾರು ಕಡೆ ಫಾರಿನ್ ಫಂಡ್ಸ್ನ ತಗೊಂಡು ಬಹಳ ಅದ್ದೂರಿಯಿಂದ ಸಮಾಜ ಸೇವೆ ಮಾಡ್ತಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಕೆಲಸನ ನೀವು ಯಾವ ಥರ ನೋಡ್ತೀವಿ? ಮೂಲತಃ ನಮಗೇನು ಅಂತಂದರೆ
ಒಂದು ಕೇಂದ್ರೀಕೃತವಾದಂಥ ಒಂದು ನಿಧಿಯಿಂದ ಹಣ ಪಡಿಬಾರ್ದು ಅನ್ನೋದು ಒಂದು ಇದೆ. ಜೊತೆಗೆ ಇದು ಜನಾಧಾರಿತವಾಗಿರಬೇಕು ಅಂತ. ಜನಾಧಾರಿತ ಅಂತಂದರೆ ಬರೀ ಭಾರತೀಯರೇ ಅಂತಲ್ಲ, ಪ್ರಪಂಚದ ಯಾವುದೇ ಒಬ್ಬ ವ್ಯಕ್ತಿ ಒಂದು ಮಾನವೀಯ ಕಲ್ಯಾಣದಲ್ಲಿ, ಮಾನವೀಯ ಉದ್ದೇಶದಲ್ಲಿ ನಂಬಿಕೆ ಇದೆ ಅಂಥವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು. ಅವ್ರದ್ದೆಲ್ಲರ ಒಂದು ಸಹಾಯದಿಂದ ಇದು ನಡಿಬೇಕು ಅಂತಲೇ ನಾವು ಇಟ್ಕೊಂಡಿರೋದ್ರಿಂದ ನಾವು ಯಾವುದೇ ಒಂದು ನಿರ್ದಿಷ್ಟ ಏಜೆನ್ಸಿಯಿಂದ ಅಥವಾ ವಿದೇಶಿ ಏಜೆನ್ಸಿಯಿಂದ ತಗೊಳ್ತಾ ಇಲ್ಲ. ಇಲ್ಲ, ರಾಜ್ಯ ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರದಿಂದಾಗಲಿ ನಾವು ಧನ ಸಹಾಯ ತೆಗೆದುಕೊಳ್ತಿಲ್ಲ. ನಮ್ಮ ಟ್ರಸ್ಟಿನ ಎಲ್ಲ ಚಟುವಟಿಕೆಗಳಲ್ಲಿ ಒಂದಕ್ಕೆ ಮಾತ್ರ ನಾವು ತೆಗೆದುಕೊಳ್ತಾ ಇದ್ದೇವೆ. ಅದು ನಮ್ಮ ಏನು ಪದವಿ ಪೂರ್ವ ಕಾಲೇಜ್ ಅಂತ ನಡೆಸ್ತಾ ಇದ್ದೇವೆ, ಅದಕ್ಕೆ ಮಾತ್ರ ನಾವು ರಾಜ್ಯ ಸರ್ಕಾರದಿಂದ ಧನ ಸಹಾಯ ತಗೊಳ್ತಾ ಇದ್ದೇವೆ. ಅದು ವ್ಯಕ್ತಿಗತವಾಗಿ ಅದನ್ನು ಕೂಡ ನಾವು ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಯಾವ್ಯಾವುದೋ ಒತ್ತಡಗಳೆಲ್ಲ ಬಂದದ್ರಿಂದ ಆ ಕಾಲೇಜಿಗೆ ಮಾತ್ರ ನಾವು ಸರ್ಕಾರದ ಸಹಾಯ ತೆಗೆದುಕೊಳ್ತಾ ಇದ್ದೇವೆ. ಅದನ್ನು ಬಿಟ್ಟರೆ ಇನ್ನು ಯಾವ ಚಟುವಟಿಕೆಗಳಿಗೂ ನಾವು ಧನ ಸಹಾಯ ತೆಗೆದುಕೊಳ್ತೇವೆ ಸರ್ಕಾರದಿಂದ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ.